ಕೆಡಮಲೆ ಪುತ್ತೂರು ಸರ್ಕಾರಿ ಮೆಡಿಕಲ್ ಕಾಲೇಜು ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದೆ. ಆ ನಂತರದಲ್ಲಿ ಸದಸ್ಯನಲ್ಲಿದ್ದೇನೆ. ನನ್ನ ಜೊತೆ ಮಲೆನಾಡು ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕರಾದಂಥ ಪ್ರದೀಪ್ ಕುಮಾರ್ ಇದ್ದಾರೆ. ಅವರು ಕೂಡ ಈ ಮೆಡಿಕಲ್ ಕಾಲೇಜು ಹೋರಾಟದ ಭಾಗವಾಗಿದ್ದು, ಜೊತೆಯಲ್ಲಿ ರೈತ ಸಂಘದಿಂದ ಮಾಧವ ಸುಳ್ಳೆಕೋಡಿಯವರಿದ್ದಾರೆ. ಅವರು ಕೂಡ ರೈತ ಸಂಘ ಮತ್ತು ಈ ಹೋರಾಟದಲ್ಲಿ ಪ್ರತಿನಿಧಿಸಿದವರು. ಅದೇ ರೀತಿ ಶ್ರಮಿಕರನ್ನ ಪ್ರತಿನಿಧಿಸುವಂಥ ವಸಂತ ವೆಂಕಟಪ್ಪ ಅವರಿದ್ದಾರೆ. ಮತ್ತು ನಮ್ಮೊಟ್ಟಿಗೆ ಯೋಗರ್ ಪೈ ಅವರು ಜಿಲ್ಲಾ ಉಪಾಧ್ಯಕ್ಷರು ರೈತ ಸಂಘದವರು ಅವರು ಸೇರಿಕೊಂಡಿದ್ದಾರೆ. ಮುಖ್ಯವಾಗಿ ಪುತ್ತೂರು ಮೆಡಿಕಲ್ ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ, ಸುಮಾರು 10 ವರ್ಷಗಳಿಂದ ಬಹಳ ದೊಡ್ಡ ಹೋರಾಟ ಇತ್ತು. ಈ ಹೋರಾಟವನ್ನು ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದು. ಸುಳ್ಯದ ಭಾಗದಿಂದ ಕೂಡ ನನಗಿಂತಲೂ ಮೊದಲು ಅನೇಕ ಹಿರಿಯರೆಲ್ಲ ಇದರಲ್ಲಿ ಭಾಗವಹಿಸಿದ್ದು. ಮೆಡಿಕಲ್ ಕಾಲೇಜು ಸುಳ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು, ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಇಡೀ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಬಾಕಿ ಇದ್ದದ್ದು. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಮೆಡಿಕಲ್ ಕಾಲೇಜು ಆಗದೇ ಇದ್ದಂಥದ್ದು. ಅಂಥ ಸಂದರ್ಭದಲ್ಲಿ ಸಹಜವಾಗಿ ಜನಸಾಮಾನ್ಯರ ಕೂಗು ಇದ್ದೇ ಇರ್ತದೆ. ಅದಕ್ಕೆ ಸಂಘಟನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನು ಮಾಡಿಕೊಂಡು ಬಂದಿದ್ದು. ಈಗ ಅದು ಕೂಡ ಅದರ ಘೋಷಣೆಯನ್ನು ಈ ಸಲದ ಬಜೆಟ್ 25-26ರ ಬಜೆಟ್ನಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಪ್ರಥಮ ಹಂತವಾಗಿ 100 ಹಾಸಿಗೆಯ ಏನು ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಇರಿಸುವಂಥದ್ದು ಜೊತೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇದನ್ನು ನಾವು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಸ್ವಾಗತಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಾಮಾನ್ಯರಿಗೆ ಒಂದು ಅತ್ಯಂತ ಸಂತಸದ ವಿಷಯ ಮತ್ತು ಸರ್ಕಾರಕ್ಕೆ ಅಭಿನಂದನೆ ಕೂಡ. ಈ ಸಂದರ್ಭದಲ್ಲಿ ಪುತ್ತೂರಿನ 2 ಶಾಸಕರನ್ನು ಕೂಡ ನಾವಿಲ್ಲಿ ಅಭಿನಂದಿಸಬೇಕಾಗ್ತದೆ. ಮುಖ್ಯವಾಗಿ ಸ್ಥಳವನ್ನು ಕಾದಿರಿಸಿದಂಥ ಹಿಂದಿನ ಪುತ್ತೂರಿನ ಶಾಸಕಿಯಾದಂಥ ಶಕುಂತಲಾ ಶೆಟ್ಟಿ ಅವರು, ಅವರ ಒಂದು ಅವತ್ತಿನ ಸಂದರ್ಭದಲ್ಲಿ ಅವರು 2017ರಲ್ಲಿ ಅದನ್ನು ಸುಮಾರು 40 ಎಕರೆ ಜಾಗಕ್ಕೆ ಬೇಕಾಗ್ತದೆ, ಅದನ್ನು ಕಾದಿರಿಸಿದಂಥದ್ದು ಬಹಳ ಮಹತ್ವಪೂರ್ಣ. ಯಾಕಂತ ಹೇಳಿದರೆ ಮೆಡಿಕಲ್ ಕಾಲೇಜ್ ನಮ್ಮಲ್ಲೇ ಆಗಬೇಕು ಅಂತ ಹೇಳೋ ಉತ್ಸುಕತೆ ಎಲ್ಲ ಕಡೆ ಇರ್ತದೆ. ಆದರೂ ಕೂಡ ಆ ಸಂದರ್ಭದಲ್ಲಿ ಅವರು ಅದನ್ನು ಮಾಡಿದ್ದಾರೆ. ಆದ್ದರಿಂದ ಶಕುಂತಲಾ ಶೆಟ್ಟಿ ಅವರನ್ನ ನಾವಿಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಮರಿಸಬೇಕಾಗ್ತದೆ. ಅದೇ ಸಂದರ್ಭದಲ್ಲಿ ಇವತ್ತು ಮೆಡಿಕಲ್ ಕಾಲೇಜು ಆಗಿದೆ, ಅದನ್ನು ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದರೆ ಇವತ್ತಿನ ಪ್ರಸ್ತುತ ಶಾಸಕರು ಏನಿದ್ದಾರೆ ಅಶೋಕ್ ಕುಮಾರ್ ರೈಗಳ ಒಂದು ಪ್ರಯತ್ನ ಕೂಡ ಇಲ್ಲಿ ಬಹಳ ಮುಖ್ಯವಾಗಿರ್ತದೆ. ಬಹುಶಃ ಅವರು ಶಾಸಕರಲ್ಲದೇ ಇದ್ದರೆ ಆಗ್ತಾ ಇತ್ತೋ ಇಲ್ಲೋ ಅಂತ ಹೇಳುವ ಪ್ರಶ್ನೆ ಕೂಡ ನಮ್ಮಲ್ಲಿ ಬರ್ತದೆ. ಇನ್ನೊಂದು ಹೋರಾಟ ಸಮಿತಿಗಳು, ನಾನು ಇದ್ದಂಥ ಏನು ಹೋರಾಟ ಸಮಿತಿ ಇದೆ ಅದು 22ರಲ್ಲಿ ಸ್ಥಾಪನೆ ಆದ ಮೇಲೆ ನಿರಂತರ ಹೋರಾಟಗಳಾಗಿ ಈ ಶಾಸಕರು ಇನ್ನೂ ಆಗಿರಲಿಲ್ಲ, ಚುನಾವಣೆಯೂ ಆಗಿರಲಿಲ್ಲ, ಹಿಂದೆ ಹೋರಾಟಗಳು ಇತ್ತು. ಅದಕ್ಕಿಂತಲೂ ಹಿಂದೆ ನಿಮಗೆಲ್ಲರೂ ಗೊತ್ತಿದೆ 2020ರಲ್ಲಿ BJP ಸರ್ಕಾರ ಅಥವಾ ಆಗಿನ ಶಾಸಕರು ಏನಿದ್ರು ಆ ಸಂದರ್ಭದಲ್ಲಿ ಅದನ್ನು ಸೀ ಫುಡ್ ಕಾರ್ಖಾನೆಗೆ ಅದೇ ಸ್ಥಳವನ್ನು ಉಪಯೋಗ ಮಾಡುವಂಥ ಒಂದು ಸಂದರ್ಭ ಕೂಡ ನಾವು ಕಂಡಿದ್ದೇವೆ. ವ್ಯಾಪಕವಾದ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ರೈತ ಸಂಘ ಇರ್ಬೋದು, ಶಕುಂತಲಾ ಶೆಟ್ಟಿ ಅವರ ನೇತೃತ್ವ ಇರ್ಬೋದು, ಅಥವಾ ರೈತ ಸಂಘದಲ್ಲಿ ರವಿಕಿರಣ್ ಪುರ್ಜ, ರೂಪೇಶ್ ಅಲಿಮಾರು, ಈ ಥರದಲ್ಲಿ ನಂತರ ಈ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಇವರು ಮುನೀರ್ ಕಾಟಿಪಳ್ಳ ಅವರು, ಇವರೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ. ನಾವು ಕೂಡ ಅದರಲ್ಲಿ ಭಾಗವಹಿಸಿದೆವು. ಅದನ್ನು ಉಳಿಸ್ಕೊಂಡದ್ರಿಂದ ಇವತ್ತು ಮೆಡಿಕಲ್ ಕಾಲೇಜ್ ಆಗಿದೆ ಅಂತ ಹೇಳುವ ಒಂದು ವಿಚಾರ ಕೂಡ ಬಹಳ ಒಂದು ಪ್ರಾಮುಖ್ಯವನ್ನು ಪಡೆದಿದೆ. ಒಟ್ಟಲ್ಲಿ ಸರ್ಕಾರ ಈ ಒಂದು ಒಳ್ಳೆಯ ಕಾರ್ಯವನ್ನು ಜನಸಾಮಾನ್ಯರಿಗೆ, ಮುಖ್ಯವಾಗಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಕಡಬ ಈ ಭಾಗದ ಸಾಮಾನ್ಯ ಜನರಿಗೆ, ಇವತ್ತು ನಿಮಗೆ ಆಸ್ಪತ್ರೆಯ ಖರ್ಚು ವೆಚ್ಚಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಬಹಳ ದುಬಾರಿಯಾಗಿರುವಂಥ ಸಂದರ್ಭದಲ್ಲಿ ಇವತ್ತು ಮೆಡಿಕಲ್ ಕಾಲೇಜು, ಅದರಲ್ಲೂ ಶಿಕ್ಷಣ ಅಂತ ಇರುವಾಗ ನಮಗೆ ಎಲ್ಲ ವಿಭಾಗಗಳನ್ನು ಪಡೀಲಿಕ್ಕೆ ಆಗ್ತದೆ. ಎಲ್ಲ ವಿಭಾಗಗಳು ಇರ್ತವೆ. ಇವತ್ತು ನಾವು ಒಂದು ಆಕ್ಸಿಡೆಂಟ್ ಆದರೆ ಇವತ್ತು ಫಸ್ಟ್ ನೀರವನ್ನು ಡಿಪೆಂಡ್ ಆಗಿದ್ದೇವೆ, ಅಥವಾ ಈ ಥರದ ಕೆಲವು ಖಾಸಗಿ ಆಸ್ಪತ್ರೆಗಳನ್ನು ಅನಿವಾರ್ಯವಾಗಿ ಡಿಪೆಂಡ್ ಆಗಿದ್ದೇವೆ. ಅಂಥ ಒಂದು ಸಂದರ್ಭದಲ್ಲಿ ಮೆಡಿಕಲ್ ಕಾಲೇಜ್ ಆದಾಗ ಅಲ್ಲಿ ಎಲ್ಲ ವಿಭಾಗಗಳಿರುವುದರಿಂದಾಗಿ ಸಹಜವಾಗಿ ಜನಸಾಮಾನ್ಯರಿಗೆ ಕಡಿಮೆ ವೆಚ್ಚದಲ್ಲಿ ಅದರ ಪ್ರಯೋಜನವನ್ನು ಪಡೆಯಲಿಕ್ಕಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಅದೊಂದು ಉದ್ಯೋಗವಾಗಿ, ದೊಡ್ಡ ಉದ್ಯಮವಾಗಿ, ಸುತ್ತಮುತ್ತಲು ದೊಡ್ಡ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೇವೆ ಅದಕ್ಕೆ ಅವಕಾಶವನ್ನು ಕೂಡ ಮಾಡ್ತದೆ. ಆದ್ದರಿಂದ ಇದೊಂದು ಬಹಳ ಮಹತ್ವಪೂರ್ಣವಾದಂಥ ನಿರ್ಧಾರ ಆಗಿದೆ. ಜನರ ಹೋರಾಟವನ್ನು ಸರ್ಕಾರ ಮಾನ್ಯ ಮಾಡ್ತದೆ ಅಂತ ಹೇಳುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಾಮುಖ್ಯ.
ಆದರೆ ನಾವು ಮತ್ತೆ ಒಂದು ಹೋರಾಟ ಸಮಿತಿಯ ದೃಷ್ಟಿಕೋನದಲ್ಲಿ ನಾನು ಹೇಳುತ್ತಿದ್ರೆ ಅದೊಂದು ಪೂರ್ಣ ಪ್ರಮಾಣದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿಯೇ ಉಳಿಬೇಕು ಅಥವಾ ಆಗಬೇಕು ಅಂತ ಹೇಳುವುದು ಕೂಡ ಒಂದು ನಮ್ಮ ಆಗ್ರಹ ಆಗ್ತದೆ, ಇದು ಜನತೆಯ ಆಗ್ರಹವೂ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು PPP ಅಂದರೆ ಬಜೆಟಲ್ಲಿ ಅದಕ್ಕೆ ಇಂತಿಷ್ಟು ಅಂತ ಹೇಳುವಂಥದ್ದು ಯಾವುದೇ ಇದಿಲ್ಲ. ಆದ ಕಾರಣ ಸಿದ್ದರಾಮಯ್ಯವರು ತನ್ನ 14 ಬಜೆಟಲ್ಲಿ ಇದು ಮಾಡಿದ್ದಾರೆ. ಇಂತಿಷ್ಟು ಅಮೌಂಟು ಅಂತ ಹೇಳುವಂಥದ್ದನ್ನು ಈ ಕೂಡಲೇ ತೆಗೆದಿರಬೇಕು, ಅದೊಂದು ಇಷ್ಟು ಅಂತ. ಅದರೊಂದಿಗೆ ಇದು ಜಿಲ್ಲೆ ಆಗಲು ಒಂದು ಪೂರ್ಣ ಪ್ರಮಾಣದ ಜಿಲ್ಲೆ ಆಗಲು, ಪುತ್ತೂರು ಒಂದು ಜಿಲ್ಲೆ ಆಗಲು ಇದೊಂದು ವೇದಿಕೆ. ಮತ್ತೊಂದು ಹೇಳಿದ್ರೆ ಬರೀ 100 ಬೆಡ್ ಅಲ್ಲ, ಅಲ್ಲಿ 100 ಇಂಟೇಕ್ ಬೇಕು. 100 ಮೆಡಿಕಲ್ ಓದಲಿಕ್ಕೆ, ಪ್ರಥಮ ಮೆಡಿಕಲ್ ಓದಲಿಕ್ಕೆ 5 ವರ್ಷದ ಕೋರ್ಸ್ ಏನಿದೆ ಅದಕ್ಕೆ ಅಲ್ಲಿ 100 ಇದರ ಇರುವ ಕೆಪಾಸಿಟಿ ಇರುವ ವಾರ್ಷಿಕ, ಅಂದರೆ ಬಡ ವಿದ್ಯಾರ್ಥಿಗಳಿಗೆ ಅದೊಂದು ಮೂಲ ಆಗುತ್ತೆ. ಯಾಕಂದರೆ ಮೆಡಿಕಲ್ ಮಾಫಿ ಕಪಿಮುಷ್ಟಿಯೊಳಗೆ ದಕ್ಷಿಣ ಕನ್ನಡ, ಉಡುಪಿ ಬಿದ್ದೋಗಿದೆ. ಅದರ ನಡುವಲ್ಲಿ ಸಹ ಮಾಜಿ ಶಾಸಕರು, ಹಾಲಿ ಶಾಸಕರು, ಇನ್ನಿತರರು ಮತ್ತು ಹೋರಾಟಗಾರರು ಸೇರಿ ಈ ಹಂತಕ್ಕೆ ತಂದಿದೆ. ಅಲ್ಲಿ 40 ಎಕರೆ ಇವರು ಹೇಳಿದಾಗ ಭೂಮಿಯನ್ನು ಮೊದಲೇ ಅಲಾಟ್ ಆಗಿತ್ತು. 2011-12 ಅವರ ಮೊದಲ ಬಾರಿಗೆ ಶಾಸಕರಾಗಿರುವ, ಅದಾದ ನಂತರ ಬೇರೆ ಬೇರೆ ಉದ್ದೇಶಕ್ಕೆ ಹೋಯಿತು. ಈಗ ಅದು ಪೂರ್ಣ ಪ್ರಮಾಣವಾಗಿ ಜಿಲ್ಲೆಯಾಗಿ ಅದು ಹೋಗಲಿಕ್ಕೆ ಒಂದು ಪೂರ್ಣ ಪ್ರಮಾಣವಾಗಿರುತ್ತೆ. ಆದ ಕಾರಣ ಮೊದಲು ಈ ಭಾಗದ, ಯಾಕಂದರೆ ಅದು 100-120 ವರ್ಷದ ಹಳೆಯ ಪೇಟೆ ಬ್ರಿಟಿಷರ ಕಾಲದಿಂದ, ಅದಕ್ಕೋಸ್ಕರ ಒಂದು ಭದ್ರ ಬುನಾದಿಗೋಸ್ಕರ ಬರೀ 100 ಬೆಡ್ಡಿನ ಇದಲ್ಲ, ಅದಕ್ಕೆ ಎಲ್ಲರ ಸಹಕಾರ ಬೇಕು. ನಾವು ಯಾಕಂದ್ರೆ ಸಣ್ಣ ಸಣ್ಣ ಇದಕ್ಕೆ ಖುಷಿ ಪಡ್ತಿದ್ವಿ ಅಂದರೆ ಇಂಥದ್ದು ಆಯಿತು ಅಂತ ಹೇಳಿದ್ರೆ ಹಲವಾರು ನೂರಾರು ಜನರು ಹೋರಾಟ ಮಾಡಿದವರು, ಕೆಲವು ವಿಷಯಗಳು ಅವರು ಇರ್ತದೆ, ಅವರ ಸಮಯಗಳು ಸಾವಿರಾರು ಗಂಟೆಗಳ ಸಮಯಗಳು ವೇಸ್ಟ್ ಆಗಿರ್ತದೆ, ಅದಕ್ಕೂ ಖುಷಿ ಪಡ್ತಾ ಇದ್ವಿ. ಇನ್ನೇ ಎಷ್ಟೋ ಜನ ದುಃಖ ಪಟ್ಟಿರ್ಬೋದು. ಈಗ ಬರೀ 100 ಬೆಡ್ಡಿನ ಇದಲ್ಲ, ಏರಿಕೆ ಅಲ್ಲ, ಅಲ್ಲಿ ಮೆಡಿಕಲ್ ಕಾಲೇಜ್ ಹೇಗೆ ಮಡಿಕೇರಿಯಲ್ಲಿ ಹೇಗಿದೆ ಹಾಗೆ ಪ್ರಪ್ರಥಮ ಇದನ್ನು ಸಹ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಈ ಕೂಡಲೇ ಒಪ್ಪಿಗೆ ಕೊಡುವಂಥ ವ್ಯವಸ್ಥೆಗಳು ಮಾಡ್ಕೋಬೇಕು. ಶಾಸಕರಿಗೆಲ್ಲ ಗೊತ್ತಿರುವಂಥದ್ದು, ಕಾನೂನು ನ್ಯಾಯಗಳಿದ್ದವರಿಗೆ ಗೊತ್ತಿರುವಂಥದ್ದು, ಅದನ್ನು ಮೊದಲು ಮಾಡಿದರೆ ಮಾತ್ರ ಅದು ಸಾರ್ಥಕ. ಯಾಕಂದರೆ ಈ ಭಾಗದ ಇದಕ್ಕೆ ಸುಬ್ರಹ್ಮಣ್ಯ ಅಂತ ಪ್ರದೇಶದಲ್ಲಿ ಆಗಬೇಕಿತ್ತು. ಅದೇನು ಸಮಸ್ಯೆ ಮಾಡ್ತಾ ಅಂತ ಹೇಳುವಂಥದ್ದು, ಹಾಸ್ಪಿಟಲ್ ಯಾವುದೇ ಇಲ್ಲದೆ ಹೇಳುವಂಥದ್ದು ನಿಮಗೆ ಗೊತ್ತಿರೋದು. ಕಡಬ ತಾಲೂಕು ಸುಬ್ರಹ್ಮಣ್ಯ 14 ಪಾಪ್ಯುಲೇಷನ್ ಇತ್ತು. ಆ ಸಮಸ್ಯೆಗೆ ಒಂದು ಪರಿಹಾರಕ್ಕೆ ಇದೊಂದು ದಾರಿ ಆಗ್ತದೆ. ಆದ ಕಾರಣ ಸಂಪೂರ್ಣವಾಗಿ ಇವತ್ತಿಂದ ಸಹಕಾರಗಳು ಎಲ್ಲರದುಂಟು. ಆದರೆ ಅಲ್ಲಿ ಝೀರೋ, ಯಾವುದೇ ಬಜೆಟಲ್ಲಿ ಹಣ ಬಿಡುಗಡೆ ಮಾಡಿಲ್ಲ. ಅದು ಈ ಕೂಡಲೇ ಅದು ಬಜೆಟಲ್ಲಿ ಅಲೋಕೇಶನ್ ಏನೋ ಸ್ಟಾರ್ಟಿಂಗ್ ಇದಕ್ಕೆ ಝೀರೋದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಈ ಕೂಡಲೇ ಮಾಡಬೇಕು, ಇಲ್ಲ ಅದು ನಮ್ಮ ಮೂಗಿಗೆ ಬೆಣ್ಣೆ ಹಚ್ಚಿಸೋರ್ದಂಗೆ ಆಗುತ್ತೆ. ಅದು ಇನ್ನೊಂದು ಮೆಡಿಕಲ್ ಮಾಫಿಯಾಗಳ ತಕ್ಕೆಯಾಗಿ ಬಿದ್ದುಬಿಡುತ್ತೆ. ಆದ ಕಾರಣ ಅದೊಂದು ಸ್ಪಷ್ಟತೆ ಅದರೊಳಗೆ ತಗೊಂಡು